ಈಗ ನಾನು ನಿಮಗೆ ಭಗವದ್ಗೀತೆಯ ಒಂದು ಅರ್ಜುನ ವಿಷಾದ ಯೋಗ ಅಧ್ಯಾಯ 1 ಕುರುಕ್ಷೇತ್ರ ರಣರಂಗದಲ್ಲಿ ಸೇನಾವಲೋಕನ ಅನ್ನೋದನ್ನು ಹೇಳ್ತಾ ಇದ್ದೀನಿ. ನಾವು ಫಸ್ಟ್ ಭಗವದ್ಗೀತೆಯ ಶ್ಲೋಕಗಳನ್ನು ಓದೋಕ್ಕೆ ಮುಂಚೆ ಮೊದಲು ಇದನ್ನು ಓದ್ಕೋಬೇಕು. ಇದನ್ನು ಹೇಳಬೇಕು. ಶತ್ರು ಸೈನ್ಯಗಳು ಯುದ್ಧ ಸನ್ನದ್ಧರಾಗಿ ನಿಂತಿರುವಾಗ ಮಹಾಯೋಧನಾದ ಅರ್ಜುನನು ಎರಡೂ ಸೈನ್ಯಗಳಲ್ಲಿಯೂ ತನ್ನ ಆತ್ಮೀಯ ಬಂಧುಗಳು, ಗುರುಗಳು ಮತ್ತು ಸ್ನೇಹಿತರು ಯುದ್ಧ ಮಾಡಿ ತಮ್ಮ ಪ್ರಾಣಗಳನ್ನು ಬಲಿಕೊಡಲು ಸಿದ್ಧವಾಗಿ ನಿಂತಿರುವುದನ್ನು ನೋಡುತ್ತಾನೆ. ದುಃಖ ಮತ್ತು ಮರುಕಗಳಿಂದ ದುರ್ಬಲನಾಗಿ ಅವನು ಶಕ್ತಿ ಕುಂದುತ್ತಾನೆ. ಅವನ ಮನಸ್ಸು ದಿಗ್ಭ್ರಮೆ ಹೊಂದುತ್ತದೆ ಮತ್ತು ಯುದ್ಧ ಮಾಡಬೇಕೆಂಬ ತನ್ನ ಸಂಕಲ್ಪವನ್ನು ಅವನು ಬಿಟ್ಟು ಬಿಡುತ್ತಾನೆ. ಅಧ್ಯಾಯ 1ರಲ್ಲಿ ಅವನು ಯುದ್ಧ ಮಾಡಬಾರ್ದು, ಯುದ್ಧ ಮಾಡಿದ್ರೆ ನನ್ನ ಆತ್ಮೀಯರು ಅಂದರೆ ನನ್ನ ಸಂಬಂಧಿಕರು, ನನ್ನ ಬಂಧುಗಳು, ನನ್ನ ಗುರುಗಳು ಇವರೆಲ್ಲ ಏನಾಗ್ತಾರೆ, ಸತ್ತು ಹೋಗ್ತಾರೆ. ಇದರಿಂದ ಅವರು ಆ ಥರ ಪ್ರಾಣವನ್ನು ಕೊಡೋದ್ರಿಂದ, ಅವ್ರು ಸಾಯೋದ್ರಿಂದ ನನಗೆ ದುಃಖನೇ ಹೆಚ್ಚಾಗುತ್ತೋ ಹೊರತು ನನಗೆ ಖುಷಿಯಾಗಲ್ಲ. ಈ ದುಃಖ ಜಾಸ್ತಿ ಆಗೋದಕ್ಕೆ ನಾನು ಏಂತಕ್ಕೆ ಯುದ್ಧ ಮಾಡಬೇಕು ಅಂತ ಅವನು ಯುದ್ಧ ಮಾಡೋ ಸಂಕಲ್ಪವನ್ನು ಬಿಡ್ತಾನೆ. ಆಗ ಅಲ್ಲಿ ಕೃಷ್ಣ ಹೇಳ್ತಾನೆ. ಅಧ್ಯಾಯ 2 ಸಾಂಖ್ಯ ಯೋಗ ಗೀತಸಾರ ಸಂಗ್ರಹ. ಅರ್ಜುನನು ಕೃಷ್ಣನ ಶಿಷ್ಯನಾಗಿ ತಲೆಬಾಗುತ್ತಾನೆ. ಅಶಾಶ್ವತವಾದ ಐಹಿಕ ದೇಹ ಮತ್ತು ಶಾಶ್ವತವಾದ ಜೀವಾತ್ಮ ಇವುಗಳ ನಡುವಣ ಮೂಲ ವ್ಯತ್ಯಾಸವನ್ನು ವಿವರಿಸಿ ಕೃಷ್ಣನು ಅರ್ಜುನನಿಗೆ ತನ್ನ ಉಪದೇಶವನ್ನು ಪ್ರಾರಂಭಿಸುತ್ತಾನೆ. ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ, ಪರಮನಿಗೆ ನಿಸ್ವಾರ್ಥ ಸೇವೆಯ ಸ್ವರೂಪ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನ ಲಕ್ಷಣಗಳು ಇವನ್ನು ಪ್ರಭುವು ವಿವರಿಸುತ್ತಾನೆ. ಅಂದರೆ ಅರ್ಜುನನ ಆ ಥರ ಯುದ್ಧ ಮಾಡಬಾರ್ದು ಅಂತ ಸಂಕಲ್ಪವನ್ನು ಮಾಡಿಕೊಂಡಾಗ ಅದನ್ನು ಹೋಗಿಸ್ಬೇಕು ಅಂತ ಕೃಷ್ಣನು ಏನು ಮಾಡ್ತಾನೆ, ಅವನಿಗೆ ಹೇಳ್ತಾನೆ. ನಮ್ಮ ದೇಹ ಏನದು ಶಾಶ್ವತವಾದದ್ದಲ್ಲ, ನಮ್ಮ ಆತ್ಮವಷ್ಟೇ ಶಾಶ್ವತವಾದದ್ದು. ನಮ್ಮ ದೇಹ ಏನಾಗುತ್ತೆ, ಅದು ಏನದು ಮಡಕೆ ಹೇಗೆ ಚೂರಾಗಿ ಹೋಗುತ್ತಲ್ಲ ಹಾಗೆ ಚೂರಾಗಿ ಹೋಗ್ಬಿಡುತ್ತೆ. ಆದರೆ ನಮ್ಮ ಒಂದು ಆತ್ಮವಕ್ಕೇನಿಲ್ಲ, ಸಾವಿಲ್ಲ. ನಮ್ಮ ಆತ್ಮವು ಏನದು ದೇಹದಿಂದ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಆದ್ದರಿಂದ ನೀನೇನು